ಸ್ನೇಹಿತರೆ, ನೀವು ಇಷ್ಟು ದಿನ ಯೋಚನೆ ಮಾಡ್ತಿರ್ಬೋದು, ಏನು ಗುರು ಇವನು ಬಿಸ್ನೆಸ್ ಐಡಿಯಾನೋ ಕೊಡ್ತಾನೆ, ಆದರೆ ಮಾರ್ಕೆಟ್ನ ಟ್ಯಾಕಲ್ ಮಾಡೋದು ಹೇಗೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿದೆ ತುಂಬಿಕೊಂಡಿದೆ, ಇವ್ರಿಗೆ ಕಾಂಪಿಟೇಷನ್ ಕೊಡೋದು ಹೇಗೆ ಅಂತ ಇನ್ನೂವರೆಗೆ ಹೇಳಿಲ್ವಲ್ಲ, ಏನು ಮಾಡೋದು ಗುರು ಅಂತ ನೀವು ತುಂಬ ಸಲ ಯೋಚನೆ ಮಾಡಿರ್ತಾರೆ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಪೂರ್ತಿ ನೋಡಿ, ಒಂದು ಸೂಪರ್ ಆಗಿ ಐಡಿಯಾ ಬರುತ್ತೆ ನಿಮಗೆ. ನಿಜವಾಗ್ಲೂ ಒಂದು ಸರಿಯಾದ ರೀತಿ ದಾರಿ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ನೀವು ತುಂಬ ಯೋಚನೆ ಮಾಡ್ತಿರ್ತೀರಾ ಹೆಂಗ್ ಗುರು ದೊಡ್ಡ ದೊಡ್ಡ ಬಿಸ್ನೆಸ್ಗಳ ಜೊತೆ ಕಾಂಪೀಟ್ ಮಾಡೋದಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ನಿಮ್ಮ ಬಿಸ್ನೆಸ್ ಸೆಟಪ್, ಮ್ಯಾನುಫ್ಯಾಕ್ಚರಿಂಗ್ ಇದು ಯಾವುದು ಹೇಳ್ತಾ ಇಲ್ಲ, ಓನ್ಲಿ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಿದ್ದೀನಿ. ನೆನಪಿರಲಿ, ಬೇರೆ ಅದನ್ನೇನು ಹೇಳಲ್ಲ. ಸೊ ಅದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟ್ ವಿಡಿಯೋ ಮಾಡಬೇಕಂದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ನಾನು ಅದ್ರ ಬಗ್ಗೆನೂ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಮಾರ್ಕೆಟಿಂಗ್ ಬಗ್ಗೆ ಹೇಳ್ತೀನಿ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ರಿ, ಮಾರ್ಕೆಟಿಂಗ್ ಮಾಡೋದು ಹೇಗೆ? ಸ್ನೇಹಿತರೆ, ಮೊದಲನೇದಾಗಿ ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದು ಹೋಲ್ಸೇಲರ್. ಕಮೆಂಟ್ ಸೆಕ್ಷನಲ್ಲಿ ತುಂಬಿಕೊಂಡಿರುತ್ತೆ ನಂದು, ಹೋಲ್ಸೇಲರ್ ನಂಬರ್ ಕೊಡಿ, ಹೋಲ್ಸೇಲರ್ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಮೊದಲನೇದಾಗಿ ತಿಳ್ಕೊಳ್ಳಿ, ನೀವು ನಿಂತಲ್ಲಿ ಗಟ್ಟಿಯಾಗಬೇಕು. ನೆನಪಿರಲಿ, ನಿಂತಲ್ಲಿ ನೆಲೆ ನಿಲ್ಲಬೇಕು. ಇದರ ಅರ್ಥ ಲೋಕಲ್ ಮಾರ್ಕೆಟ್. ನೀವು ಎಲ್ಲೇ ಇರಿ, ದೊಡ್ಡ ಹಳ್ಳಿ, ದೊಡ್ಡ ಊರಲ್ಲಿರಿ, ಚಿಕ್ಕ ಪುಟ್ಟ ಪಟ್ಟಣದಲ್ಲಿರಿ, ಇಲ್ಲ ಒಂದು ಹಳ್ಳಿಯಲ್ಲಿರಿ, ಮೊದಲು ನಿಮ್ಮ ಮಾರ್ಕೆಟನ್ನು ಟ್ಯಾಕಲ್ ಮಾಡಬೇಕು, ನಿಮ್ಮ ಮಾರ್ಕೆಟನ್ನು ಕವರ್ ಮಾಡಬೇಕು. ಎಲ್ಲಿಂದ ರಾ ಮಟೀರಿಯಲ್ ತರಿಸಿದೆ, ವಸ್ತುಗಳನ್ನು ರೆಡಿ ಮಾಡಿದೆ, ಹೋದೆ ಬೆಂಗಳೂರಿಗೆ ಹೋದೆ ಅಥವಾ ಯಾವುದೋ ಒಂದು ದೊಡ್ಡ ಸಿಟಿಗೆ ಹೋದೆ, ಹೋಲ್ಸೇಲರ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವನಿಗೆ ಕೊಟ್ಟೆ ಬಂದೆ. ಇಲ್ಲ ಸ್ನೇಹಿತರೆ, ಹಿಂಗೆ ಮಾಡಿದ್ರೆ ನಿಮ್ಮ ಬ್ರ್ಯಾಂಡ್ ಯಾವತ್ತೂ ಬೆಳೆಯಲ್ಲ, ಯಾವತ್ತೂ ನೀವು ಹೋಲ್ಸೇಲರ್ ಮೇಲೆ ಡಿಪೆಂಡ್ ಆಗಿರ್ತೀರಾ, ನಿಮ್ಮ ಐಡೆಂಟಿಟಿ ಯಾವತ್ತೂ ಬರಲ್ಲ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿ ನಂಬರ್ 1 ಪಾಯಿಂಟ್ ನೆನಪಿರಲಿ, ಲೋಕಲ್ ಮಾರ್ಕೆಟ್ ಅಕ್ವೇರ್. ಲೋಕಲ್ ಮಾರ್ಕೆಟನ್ನು ಮಾಡಲೇಬೇಕು. ನೀವು ಸುತ್ತಮುತ್ತಲು 10 ಅಂಗಡಿನೋ, 20 ಅಂಗಡಿನೋ, 30 ಅಂಗಡಿನೋ, 100 ಅಂಗಡಿನೋ, 1000 ಅಂಗಡಿನೋ, ಎಷ್ಟಿದನೋ ಅಷ್ಟಿರಲಿ, ಹೋಗಿ ಮಾತಾಡಬೇಕು ಅವ್ರ ಹತ್ರ. ನಿಮ್ಮ ಬ್ರ್ಯಾಂಡಿನ ಪ್ರಾಡಕ್ಟನ್ನು ಮೂವ್ ಮಾಡಬೇಕು ಸ್ನೇಹಿತರೆ. ಓಕೆ, ಸೊ ಇದು ನಂಬರ್ 1 ಪಾಯಿಂಟ್ ಆಯಿತು. ಇದರಿಂದನೇ ನಂಬರ್ 2 ಪಾಯಿಂಟ್ ತೆಗಿತಾ ಇದ್ದೀನಿ. ರಿಪೀಟ್. ಏನಿದು ರಿಪೀಟ್? ಸ್ನೇಹಿತರೆ, ಎಲ್ಲ ಅಂಗಡಿಯವ್ರನ್ನ ಹೋದ್ಕೊಳ್ಳೆ ಒಪ್ಕೊಂಡ್ಬಿಡ್ತಾರ? ಏನು ನೀವೇನು ಫ್ರೆಂಡ್ಸ್ ಅವ್ರದ್ದು ಏನು ನಿಮ್ಮ ಅಕ್ಕಪಕ್ಕದ ಅಂಗಡಿ ಗೊತ್ತಿರ್ಬೋದು, ಆಲ್ ಓವರ್ ಸುತ್ತಮುತ್ತಲು 1000 ಅಂಗಡಿ ಇದೆ, ಎಲ್ಲ ಗೊತ್ತಿದ್ದಾರೆ ನಿಮಗೆ? ಡೆಫಿನೆಟ್ಲಿ ಗೊತ್ತಿರಲ್ಲ. ಎಲ್ಲರೂ ನಿಮ್ಮ ಹತ್ರ ತಗೊಳ್ಳೋದು ಕೂಡ ಇಲ್ಲ, ತಗೊಳ್ಳೋದು ಇಲ್ಲ. ಡೆಫಿನೆಟ್ಲಿ ಎಷ್ಟೋ ಜನ ರಿಜೆಕ್ಷನ್, ಡೆಫಿನೆಟ್ಲಿ 50% ರಿಜೆಕ್ಷನ್ ಆಗುತ್ತೆ, 50% ಓಕೆ ಅಂತ ಹೇಳ್ತಾರೆ. ಹೌದು, ಡೆಫಿನೆಟ್ಲಿ ನಮ್ಮ ಕನ್ನಡಿಗರು ತುಂಬ ಒಳ್ಳೆಯವರಿದ್ದಾರೆ. 50 to 70% ಓಕೆ ಅಂತ ಹೇಳ್ತಾರೆ. ಆದರೂ ಕೂಡ 30% ಅಂಗಡಿಗಳಿದೆ ಗೊತ್ತಾ, ನಿಮ್ಮನ್ನು ಒಪ್ಪಲ್ಲ ಸ್ನೇಹಿತರೆ. ಇಲ್ಲ, ನಾನು ಬೇಡ ಗುರು ಅಂತ ಕಳಿಸ್ಬಿಡ್ತಾರೆ. ಏನು ಬೇಜಾರು ಮಾಡ್ಕೊಂಡು ಬಂದ್ಬಿಡ್ತೀರಾ, ಮತ್ತೆ ಯಾವತ್ತು ಜೀವನ ಪರ್ಯಂತ ಆ ಕಡೆ ತಲೆನೇ ಹಾಕಲ್ವಾ? ಹಾಗೆ ಮಾಡಿಬಿಡಿ ಸ್ನೇಹಿತರೆ. ಇಲ್ಲೇ ಇರೋದು ಸೀನು. ಯಾರು ಈಸಿಯಾಗಿ ಒಪ್ಕೊಂಡಲ್ಲ ಅದಲ್ಲ ನಿಮ್ಮ ತಾಕತ್ತು. ಯಾವನು ಒಪ್ಕೊಂಡಿಲ್ವಲ್ಲ ಅವನ್ನ ಕನ್ವಿನ್ಸ್ ಮಾಡಿ ತರೋದಿದಲ್ಲ, ನಿಮ್ಮ ಬಿಸ್ನೆಸ್ಸನ್ನು ಅಲ್ಲಿ ಗ್ರೋ ಮಾಡೋದಿಲ್ಲ, ಇದು ನಿಮ್ಮ ತಾಕತ್ತು. ಸೊ ನೀವು ಇಲ್ಲಿ ತೋರಿಸ್ಬೇಕು. ರಿಪೀಟೆಡ್ಲಿ ಕೇಳಿ ಮಾತಾಡಿಸಿ. ಒಂದಲ್ಲ ಒಂದಿನ ಒಂದು ಪರಿಚಯ ಆಗುತ್ತೆ ನಿಮಗೆ, ಅಂಗಡಿಯವ್ರ ಪರಿಚಯ ಆಗುತ್ತೆ. ಇದು ಮಾರ್ಕೆಟಿಂಗ್ ಆ್ಯಕ್ಚುಲಿ ಪರಿಚಯ ಆಗುತ್ತೆ. ಒಂದಲ್ಲ ಒಂದಿನ ನಿಮ್ಮ ಪ್ರಾಡಕ್ಟನ್ನು ಅವನು ತಗೊಂತಾನೆ ಸ್ನೇಹಿತರೆ. ಏನು ದೊಡ್ಡದು ಬೇಡ, ಒಂದು ಪೀಸ್ 2 ಪೀಸ್ ತಗೊಳ್ಳಿ ಸಾಕು. ಸೊ ಅದನ್ನು ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ, ಇದನ್ನೇ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. 1 ಪೀಸ್ 2 ಪೀಸ್ ತಗೊಳ್ಳಿ ಸಾಕು. ಸೊ ಈ ರೀತಿ ನೀವು ನಿಮ್ಮ ಮಾರ್ಕೆಟನ್ನು ಕುದುರಿಸಬೇಕಾಗುತ್ತೆ. ನೆನಪಿರಲಿ, ಒಬ್ಬನ ಬಳಿ 1000 ಸತಿ ಹೋದ್ರೂ ಪರವಾಗಿಲ್ಲ, 1 ಪೀಸ್ ಸೇಲ್ ಮಾಡೋದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಅವನು 1 ಪೀಸ್ ಇವತ್ತು ತಗೊಂಡು ಜೀವನ ಪರ್ಯಂತ ಆ 1 ಪೀಸನ್ನು ಕಂಟಿನ್ಯೂ ಮಾಡ್ತಾನೆ. 1 ಪೀಸ್ ಆಮೇಲೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಗೊತ್ತಾಯ್ತಲ್ಲ, ಒಂದನೇದಾಗಿ ಲೋಕಲ್ ಮಾರ್ಕೆಟ್, ಆಮೇಲೆ ಅದು ಜಾಸ್ತಿ ಆಗುತ್ತೆ ರೀ. ನಾನು ಅದನ್ನೇ ಫಸ್ಟ್ ಹೇಳೋದನ್ನು ಫಾಲೋ ಮಾಡಿ. ಸೊ ಒಂದನೇದಾಗಿ ಲೋಕಲ್ ಮಾರ್ಕೆಟ್, ಎರಡನೇದಾಗಿ ಯಾರನ್ನ ಶಾಪನ್ನು ಅಕ್ವೈರ್ ಮಾಡುವಂಥದ್ದು. ರಿಪೀಟ್ ಟ್ರೈ ಮಾಡಬೇಕಾಗತ್ತೆ. ಸೊ ಎಲ್ಲರನ್ನೂ ನೀವು ಅಕ್ವೈರ್ ಮಾಡಿ ಒಂದು ಲಿಂಕ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 1 ಪೀಸ್ 2 ಪೀಸ್ ಹಾಕಿರ್ತೀರಾ, ಜಾಸ್ತಿ ಮಾಡೋದು ಯಾಕೆ? ಸೇಲ್ಸ್ ಹೆಂಗೆ ಜಾಸ್ತಿ ಮಾಡೋದು ಸ್ನೇಹಿತರೆ? ಇಲ್ಲೊಂದು ಇದಿದೆ, ಒಂದು ಕ್ಯಾಚ್ ಇದೆ. ಸೊ ಏನಂತಂತಂದರೆ, ಎಷ್ಟೇ ದೊಡ್ಡ ಕಂಪನಿ ಇರಲಿ, ದೊಡ್ಡ ITC ಇರ್ಬೋದು, ಪಾರ್ಲೆ ಇರ್ಬೋದು, ಜಾನ್ಸನ್ಸ್ ಇರ್ಬೋದು, ಯೂನಿಲಿವರ್ ಇರ್ಬೋದು, ಯಾವುದೇ ದೊಡ್ಡ ಕಂಪ್ನಿಗಳಿರಲಿ, ಅವರ ಚೈನ್ ಇರುತ್ತಲ್ಲ, ಸಪ್ಲೈ ಚೈನ್, ಕೆಲವೊಂದು ಕ್ಷಣದಲ್ಲಿ, ಕೆಲವೊಂದು ಸಮಯದಲ್ಲಿ ಬ್ರೇಕ್ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಯಾವುದೇ ಸಪ್ಲೈಸ್ ಇರ್ಬೋದು, ಪ್ರತಿ 2 ರಿಂದ 6 ತಿಂಗಳ ಮಧ್ಯದಲ್ಲಿ, ನೆನಪಿರಲಿ, 2 ರಿಂದ 6 ತಿಂಗಳ ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ.
ಈವನ್ ನಿಮ್ಮ ಕಂಪ್ನಿನೂ ದೊಡ್ಡದಾದ್ಮೇಲೆ ಮೋಸ್ಟ್ಲಿ ಬ್ರೇಕ್ ಆಗೇ ಆಗುತ್ತೆ. ಯಾಕಂತಂದ್ರೆ ಲಾಜಿಸ್ಟಿಕ್ಸ್ ಸಮಸ್ಯೆ ಇರ್ಬೋದು, ವರ್ಕರ್ ಸಮಸ್ಯೆ ಇರ್ಬೋದು, ಟ್ಯಾಕ್ಸ್ ಸಮಸ್ಯೆ ಇರ್ಬೋದು, ಪ್ಲಸ್ ಪ್ರೊಡಕ್ಷನ್ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ಸಮಸ್ಯೆಯಿಂದ ಕಮ್ಯುನಿಕೇಶನ್ ಸಮಸ್ಯೆ ಇರ್ಬೋದು. ಸೊ ಯಾವುದೇ ಒಂದು ಸಮಸ್ಯೆಯಿಂದ ಈ ಸಪ್ಲೈ ಲಿಂಕ್ ಇದೆಲ್ಲ ಬ್ರೇಕ್ ಆಗುತ್ತೆ. ಎಷ್ಟು ದಿನದವರೆಗೆ ಬ್ರೇಕ್ ಆಗುತ್ತೆ? ಅರೌಂಡ್ 2 ಡೇಸಿಂದ 1 ವೀಕ್ವರೆಗೆ ಬ್ರೇಕ್ ಆಗುತ್ತೆ. ಏನಿದು ಬ್ರೇಕ್ ಆಗೋದು? ಏನಂತಂದ್ರೆ ನಿಮ್ಮ ಸುತ್ತಮುತ್ತಲು ಶಾಪ್ಗಳಲ್ಲಿ ಏನು ಆಲ್ರೆಡಿ ಇರುವಂಥ ಬ್ರ್ಯಾಂಡ್ಗಳಿದೆ, ಸೊ ಅವರ ಪ್ರಾಡಕ್ಟ್ ಬರಲ್ಲ. ಎಸ್, ಸಪ್ಲೈ ಶಾರ್ಟೇಜ್ ಆಗುತ್ತೆ, ಸಪ್ಲೈ ಬಂದ್ ಆಗುತ್ತೆ. ಸೊ ಈ ಥರ ಕಥೆಗಳು ನಡೀತಾನೆ ಇರುತ್ತೆ, ಮುಂಚೆಯಿಂದಲೇ ನಡೀತಾ ಇದೆ, ಇನ್ನು ಕಂಟಿನ್ಯೂಸ್ಲಿ ನಡೀತಾನೆ ಇರುತ್ತೆ ಇದು ಆ್ಯಕ್ಚುಲಿ. ಯಾಕಂದರೆ ರೆಗ್ಯುಲರ್ ಆಗಿ ಒಂದೇನಾದ್ರು ಕಥೆಗಳು ನಡೀತಾನೆ ಇರುತ್ತೆ. ಅದು ಎಸ್ಪೆಷಲಿ ಚಿಕ್ಕ ಪುಟ್ಟ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಈ ಥರ ಜಾಸ್ತಿ ಆಗುತ್ತೆ. ಬಟ್ ಸಿಟೀಸ್ಗಳಲ್ಲಿ ತುಂಬ ಫ್ಯಾಕ್ಟ್ರೀಸ್ಗಳು, ಸಪ್ಲೈ ಚೈನ್ಸ್ಗಳು ತುಂಬ ಇರೋದ್ರಿಂದ ಇದು ಸ್ವಲ್ಪ ಕಮ್ಮಿ, ರೇಷಿಯೋ ಕಮ್ಮಿ. ಓಕೆ, ಸೊ ಸಿಟೀಸ್ಗಳಲ್ಲಿ ಇದು ಕಮ್ಮಿ ಇರುತ್ತೆ. ಬಟ್ ಚಿಕ್ಕ ಪುಟ್ಟ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಇದು ತುಂಬ ಜಾಸ್ತಿ. ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇದು ನಿಮ್ಗೆ ಬೇಕಂದ್ರೆ ಯಾವಾಗ ರೆಗ್ಯುಲರ್ ಆಗಿ ಸಿಗೋದೇ ಇಲ್ಲ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಬ್ರೇಕ್ಸ್ ಎಲ್ಲ ಇದನ್ನೇ ಕ್ಯಾಚ್ ಮಾಡಬೇಕು ಸ್ನೇಹಿತರೆ. ಹೇಗೆ ಕ್ಯಾಚ್ ಮಾಡೋದು ಸ್ನೇಹಿತರೆ? ಒಂದು ಅಂಗಡಿ ಇದೆ ಅಂದ್ಕೊಳ್ಳಿ, ಸೋಪ್ ಸಪ್ಲೈ ಮಾಡ್ತಾರೆ. ರೀಸೆಂಟಾಗಿ ಸೋಪ್ ವಿಡಿಯೋ ಮಾಡಿದ್ದೀನಿ. ನೀವು ಅವ್ರಿಗೆ ಸೋಪ್ ಸಪ್ಲೈ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ, ಹಿಂಗೋ ಕನ್ವಿನ್ಸ್ ಮಾಡಿಬಿಟ್ಟು, 2ನೇ ಪಾಯಿಂಟ್ ಹೇಳಿದ್ದೆ ತಾನೆ, ಕನ್ವಿನ್ಸ್ ಮಾಡಿಬಿಟ್ಟು ಅವರಿಗೆ ನೀವು ಒಂದು ಸ್ವಲ್ಪ ಸೋಪ್ಸ್ ಕೊಡ್ತೀರಾ. ಅವನೇನು ಮಾಡ್ತಾನೆ, ದೊಡ್ಡ ಬ್ರ್ಯಾಂಡ್ ಬೇಡ, ಮಾಮೂಲಿ ಗೋದ್ರೇಜ್ದು ನಂಬರ್ 1 ಸೋಪ್ಸ್ ಬರುತ್ತೆ ಗೊತ್ತಾ. ಸೊ ಸೋಪ್ಸ್ದು ಒಂದು ಬಾಕ್ಸ್ ಹಾಕ್ತಾನೆ, ಪ್ರತಿ ಸತಿ ತರಿಸ್ತಾನೆ. ನಿಮ್ಮ ಹತ್ರ ನೀವು ಹೆಂಗೋ ಕೇಳಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು 5ರಿಂದ 10 ಸೋಪ್ಸ್ ಹಾಕ್ತಾನೆ, ಪೀಸಸ್ಸನ್ನು ಹಾಕ್ತಾನೆ. ಓಕೆ, ಸೊ ಏನಾಗುತ್ತೆ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಟೈಮ್ ಬರುತ್ತೆ. ಆ ಟೈಮಲ್ಲಿ ಗೋದ್ರೇಜ್ದು ಸೋಪ್ದು ಈ ಸಪ್ಲೈ ಚೈನ್ ಬ್ರೇಕ್ ಆಗುತ್ತೆ ಸ್ನೇಹಿತರೆ. ನಾನು ಹೇಳಿದೆ ತಾನೆ, ಹಾಗೆ ಆಗುತ್ತೆ, ರಿಪೀಟೆಡ್ಲಿ ಆಗುತ್ತೆ. ಮೋಸ್ಟ್ಲಿ ನೀವು ಸರಿ ಮಾಡಿಲ್ಲ ಅಂದರೆ ಮುಂದೊಂದು ದಿನ ನಿಮ್ಮದು ಆಗುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಚೈನ್ ಬ್ರೇಕ್ ಆಗುತ್ತಲ್ಲ, ಈ ಟೈಮಲ್ಲಿ ಅಂಗಡಿಯವನು ಏನು ಮಾಡ್ತಾನೆ ಅಂತಂದರೆ, ಯಾವಾಗ ಅವನ ಹತ್ರ ಸಪ್ಲೈಸ್ ಇಲ್ಲ, ಅವನೇನು ಯೋಚನೆ ಮಾಡ್ತಾನೆ, ಬಿಡುಗರು ಇವತ್ತು ಇವ್ರು ಬಂದಿಲ್ಲ ಅಂದ್ರೆ ಏನಂತೆ, ಹಿಂಗೋ ಇವ್ರು ರೆಗ್ಯುಲರ್ ಆಗಿ ಒಂದು 10 ಪೀಸ್ ಕೊಟ್ಕೊಂಡು ಹೋಗ್ತಾ ಇರ್ತಾನೆ. ಈ ಸತಿ ಇವ್ರಿಗೆ ಪಾಪ ಒಂದು ಒಳ್ಳೆ ಆರ್ಡರ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಆ 1 ಬಾಕ್ಸ್ ಆರ್ಡರ್ನ ನಿಮಗೆ ಕೊಡ್ತಾನೆ ಸ್ನೇಹಿತರೆ. ಒನ್ ಟೈಮ್ ಆರ್ಡರ್ ಕೊಡ್ತಾನೆ ನಿಮಗೆ. ಅವಾಗ ನೀವೇನು ಮಾಡಬೇಕು? ಕೊಟ್ಬಿಟ್ಟಿದ್ದಾನೆ ಗುರು ಅಂತ ಹೇಳ್ಬಿಟ್ಟು ಜಾಸ್ತಿ ಇರೋ ರೇಟಲ್ಲೇ ಅವನಿಗೆ ಕೊಟ್ಬಿಡ್ಬೇಕಾ? ಇಲ್ಲ ಸ್ನೇಹಿತರೆ, ನಿಮ್ಗೆ ಲಾಸ್ ಆದರೂ ಪರವಾಗಿಲ್ಲ, ಡೆಫಿನೆಟ್ಲಿ ಲಾಸ್ ಆಗಲ್ಲ ಬಿಡಿ, ನಿಮ್ಗೆ ಲಾಭ ಇಲ್ದಿದ್ರು ಪರವಾಗಿಲ್ಲ, ಡಿಸ್ಕೌಂಟ್ ರೇಟಲ್ಲಿ ಅವನಿಗೆ 1 ಬಾಕ್ಸನ್ನು ಕೊಟ್ಬಿಡಿ. ಹೇಳಿ ಅವನಿಗೆ, ನೋಡ್ಗುರು ನೀನು ಫಸ್ಟ್ ಟೈಮ್ ತೊಗೊತಾ ಇದ್ದೀರಾ, 1 ಬಾಕ್ಸು ಸ್ವಲ್ಪ ಡಿಸ್ಕೌಂಟ್ ಹಾಕಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಡಿ. ತುಂಬ ಡಿಸ್ಕೌಂಟ್ ಕೊಡೋದು ಬೇಡ ಅನ್ಕೊಂತೀನಿ. ಓಕೆ, ಒಂದು ಒಳ್ಳೆ ನಾರ್ಮಲ್ ಲಾಭದಲ್ಲಿ ಕೊಡಿ, ತುಂಬ ಜಾಸ್ತಿ ಲಾಭ ಬೇಡ. ಸೊ ಕಮ್ಮಿ ಲಾಭದಲ್ಲಿ ಅವನಿಗೆ ಕೊಟ್ಬಿಡಿ ಸ್ನೇಹಿತರೆ. ಸೊ ಅವನೇನಾಗ್ತಾನೆ, ಹ್ಯಾಪಿ ಆಗ್ತಾನೆ ಸ್ನೇಹಿತರೆ. ಹೌದು ನೋಡು, ಒಂದು ಒಳ್ಳೆ ರೇಟಲ್ಲಿ ಕೊಟ್ಟರು ಅಂತ ಹೇಳ್ತಾನೆ. ಸೊ ಇದರಿಂದ ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ, ಅವರು ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅವ್ರು ಯೋಚನೆ ಮಾಡ್ತಾರೆ, ಹೌದು ನಮ್ಮ ಲೋಕಲ್ ಅವ್ರನ್ನ ನಾವು ಬಿಡಬಾರ್ದು, ಇವನ್ನ ರೆಗ್ಯುಲರ್ ಆಗಿ ಆರ್ಡರ್ ಕೊಡಬೇಕು ಅಂತ ಯೋಚನೆ ಮಾಡ್ತಾನೆ. ಅವನೇನು ಆ್ಯಕ್ಚುಲಿ ಕಂಟಿನ್ಯೂ ಒಂದೇ ಸತಿ ನಿಮಗೆ ರೆಗ್ಯುಲರ್ ಆಗಿ ಒಂದೊಂದು ಬಾಕ್ಸ್ ಗಟ್ಟಲೆ ಕೊಟ್ಬಿಟ್ಟು ಬೇರೆ ಬ್ರ್ಯಾಂಡೆಡನ್ನು ಕಮ್ಮಿ ಮಾಡ್ತಾನೆ ಅಂತ ಇಲ್ಲ ಸ್ನೇಹಿತರೆ. ಬಟ್ ನಿಮಗೆ 10 ಪೀಸ್ ಕೊಡೋ ಆರ್ಡರ್ ಜಾಗದಲ್ಲಿ 20 ಪೀಸನ್ನು ಕೊಡ್ತಾನೆ, 30 ಪೀಸ್ ಆರ್ಡರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಬಾಕ್ಸ್ ತರಲಿಕ್ಕೆ 2-3 ಬಾಕ್ಸ್ ತರ್ತಾ ಇದ್ದಾನಲ್ಲ, ಸೊ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 3 ಬಾಕ್ಸ್ ತರೋ ಬದಲು 2 ಬಾಕ್ಸ್ ತರ್ತಾನೆ. ನಿಮ್ಮ ಹತ್ರ 10 ಪೀಸ್ ತರೋ ಬದಲು ನಿಮ್ಮ ಹತ್ರ 1 ಬಾಕ್ಸ್ ತಗೊಳಕ್ ಸ್ಟಾರ್ಟ್ ಮಾಡ್ತಾನೆ ಸ್ನೇಹಿತರೆ. ಸೊ ನೀವು ಇಲ್ಲಿ 10 ಪೀಸಿಂದ 1 ಬಾಕ್ಸ್ಗೆ ನಿಮಗೆ ರೈಸ್ ಆಗಿ, ಒಂದು ಅಂಗಡಿಯಲ್ಲಿ ರೈಸ್ ಆದರೆ ನಿಮ್ದು ಆಲ್ ಓವರ್ ಪ್ರೊಡಕ್ಷನ್ ಅಲ್ಲಿ ನಿಮಗೆ ಲಾಭ ಬರುತ್ತೆ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ. ಸೊ ಇದು ಇದು ಮೂರನೇ ಪಾಯಿಂಟು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅದನ್ನೇ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಅದನ್ನೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬಿಡೋಣ. ಹೆಂಗೆ ಸಪ್ಲೈ ಚೈನ್ ಬ್ರೇಕ್ ಆಗುತ್ತೆ ಅವ್ರದ್ದು. ಸೊ ಇಲ್ಲಿ ನಿಮ್ಮದು ನೋಡೋಣ ಇವಾಗ. ಸೊ ನೀವು ಈ ಸಪ್ಲೈ ಚೈನನ್ನು, ಅವರು ಬ್ರೇಕ್ ಆಗಿರೋ ಸಪ್ಲೈ ಚೈನನ್ನು ನೀವು ಅಕ್ವೈರ್ ಮಾಡ್ಬೇಕಂದ್ರೆ ನೀವೇನು ಮಾಡಬೇಕು? ನಿಮ್ಮ ಸಪ್ಲೈ ಚೈನ್ ಕರೆಕ್ಟ್ ಆಗಿರ್ಬೇಕು ಸ್ನೇಹಿತರೆ. ಅಲ್ಲಿ ಬ್ರೇಕ್ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಮದು ಬ್ರೇಕ್ ಆಯ್ತು ಅಂತಂದ್ರೆ ಅವನದು ಹೋಯ್ತು ಬಿಸ್ನೆಸ್, ನಿಮ್ಮದು ಬಿಸ್ನೆಸ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು, ಯಾವತ್ತು ಸರಿಯಾಗಿ ಕೇಳ್ಕೊಳ್ಳಿ. ಇನ್ನು 2 ಪಾಯಿಂಟ್ ಇದೆ ಅಷ್ಟೇ, ಸರಿಯಾಗಿ ಕೇಳ್ಕೊಳ್ಳಿ. ಯಾವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ, ನಿಮ್ಮದು ಬಿಸ್ನೆಸ್ಸಿಂದ 5 ವರ್ಷ 5 ತಿಂಗಳಲ್ಲ, 50 ತಿಂಗಳಲ್ಲ, 5 ವರ್ಷ ನೆನಪಿರಲಿ. 5 ವರ್ಷ ನೀವು ನಿಮ್ಮ ಬಿಸ್ನೆಸ್ಸಿನ ಸಪ್ಲೈ ಚೈನನ್ನು ಕಟ್ ಮಾಡೋಗಿಲ್ಲ, ನೆನಪಿರಲಿ. ಏನೇ ಬರಲಿ, ಏನೇ ಕತೆ, ಕರೋನಾ ಅಂದ್ಬಿಟ್ಟು ಈ ಥರ ಕರೋನಾ ಸಮಸ್ಯೆ ಬಿಟ್ಬಿಟ್ಟು, ನ್ಯಾಷನಲ್ ಸಮಸ್ಯೆ ಬಿಟ್ಬಿಟ್ಟು, ಹಬ್ಬ ಹರಿದಿನ, ಮದುವೆ, ಮುಂಜೆ, ಜಾತ್ರೆ, ಕತೆ ಏನೂ ಬೇಡ, ನೆನಪಿರಲಿ, ಏನೂ ಬೇಡ. ಡೆಫಿನೆಟ್ಲಿ 5 ವರ್ಷ ನೀವು ಕರೆಕ್ಟಾಗಿ ದುಡಿಬೇಕು, ಕರೆಕ್ಟಾಗಿ ಸಪ್ಲೈ ಚೈನ್ ಮಾಡಬೇಕು, ಕರೆಕ್ಟಾಗಿ ಮಾರ್ಕೆಟಿಂಗ್ ಮಾಡಬೇಕು, ಕರೆಕ್ಟಾಗಿ ಪ್ರೊಡಕ್ಷನ್ ಮಾಡಬೇಕು, ಕರೆಕ್ಟಾಗಿ ಸಪ್ಲೈ ಕೊಡಬೇಕು, ಸರಿಯಾಗಿ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ,
5 ವರ್ಷ ಬೇಕೇ ಬೇಕು ಸ್ನೇಹಿತರೆ. ಅದು ಕೂಡ ನಿಮ್ಮ ಬಿಸ್ನೆಸ್ ಅನ್ನ ಸೆಟ್ ಮಾಡೋದಕ್ಕೆ. ನೆನಪಿರಲಿ, ನಿಮ್ಮ ಬಿಸ್ನೆಸ್ ಅನ್ನ ನಿಲ್ಸೋದಕ್ಕೆ, ನೆಲೆ ನಿಲ್ಸೋದಕ್ಕೆ, ನೀವು ಕೋಟ್ಯಾಧಿಪತಿ ಆಗೋದಕ್ಕಲ್ಲ. ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ. ನಾನು ನಿಮಗೆ, ನಾನು ಬೇರೆಯವ್ರ ಥರ ಇದು ಮಾಡಿಬಿಡಿ ಹಂಗೆ ಇದ್ದಾಗ ಹಂಗೆಲ್ಲ ಏನು ಇಲ್ಲ ಗುರು. ನಿಜವಾಗ್ಲೂ ಹೇಳ್ತೇನೆ, 5 ವರ್ಷ ಬೇಕು ನಿಮ್ಮ ಇಡೀ ಬಿಸ್ನೆಸ್ ಅನ್ನ ನೆಲೆ ನಿಲ್ಸೋಕ್ಕೆ. ಓಕೆ, ಸೊ ಈ ನೆಲೆ ನಿಲ್ಲೋ ಟೈಮಲ್ಲಿ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಸಪ್ಲೈ ಚೈನನ್ನು ಎನಿ ಕಂಡೀಷನ್ ನಿಲ್ಲಿಸಬಾರ್ದು. ಫೋನ್ ಮಾಡಿ ಕರೀತಾರೆ ನಿಮಗೆ, ಎಷ್ಟೋ ಜನ ನಿಮಗೆ ಫೋನ್ ಮಾಡಿ ಇದು ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಅವಾಗ ನೀವು ಎಲ್ಲೇ ಇರಲಿ, ಯಾವುದೇ ಇರಲಿ, ಯಾರನ್ನಾರು ಅರೇಂಜ್ ಮಾಡಿಬಿಟ್ಟು ನಿಮ್ಮ ಪ್ರಾಡಕ್ಟ್ ಇರುತ್ತಲ್ಲ, ಪ್ರೊಡಕ್ಷನ್ನ ಮುಟ್ಟಿಸೋ ವ್ಯವಸ್ಥೆ ಮಾಡಬೇಕು ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ, ನನಗೆ ಅದಿದೆ, ಪ್ರೋಗ್ರಾಮ್ ಇದೆ, ಅದಿದೆ, ಇದಿದೆ ಅಂತ ಬಿಟ್ಟು ಯಾವತ್ತೂ ಯಾವುದೇ ಕಸ್ಟಮರನ್ನು ರೆಫ್ಯೂಸ್ ಮಾಡೋಂಗಿಲ್ಲ. ಇದು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಸಪಥ ತಗೊಂಡ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಎಲ್ಲೂ ನಮ್ಮ ಸಪ್ಲೈ ಚೈನನ್ನು ಬ್ರೇಕ್ ಮಾಡಲ್ಲ. ಪ್ಲಸ್ ಯಾರ ಎಲ್ಲೇ ಕರೀಲಿ, ಎಲ್ಲಿಂದನೇ ನಮ್ಗೆ ಆರ್ಡರ್ ಬರಲಿ, ಮುಟ್ಸ್ತೀನಿ, ಎನಿ ಕಂಡೀಷನ್ ಮುಟ್ಸ್ತೀನಿ. ಸೊ ಈ ಡೆಡಿಕೇಶನ್ ನಿಮ್ಮಲ್ಲಿದ್ರೆ ಡೆಫಿನೆಟ್ಲಿ ನೀವು ಮುಂದೆ ಬರ್ತೀರಾ ಸ್ನೇಹಿತರೆ. 5 ವರ್ಷದಲ್ಲಿ ನಿಮ್ಮ ಬ್ರ್ಯಾಂಡ್ ನೌನ್ ಬ್ರ್ಯಾಂಡ್ ಆಗಿ ಹೊರಗೆ ಬರುತ್ತೆ ಸ್ನೇಹಿತರೆ. ಸೊ ಕೊನೆಯದಾಗಿ ಒಂದು ಪಾಯಿಂಟ್ ಇದೆ, ಅಮೇಜಿಂಗ್ ಪಾಯಿಂಟ್ ಇದೆ ಆ್ಯಕ್ಚುಲಿ. ರೀಸೆಂಟ್ ಆಗಿ ಒಂದು ಕಮೆಂಟ್ ನೋಡಿದೆ ನಾನು. ಆ್ಯಕ್ಚುಲಿ ಒಬ್ಬರು ಐಡಿಯಾ ಕೊಟ್ಟಿದ್ರು, ದೊಡ್ಡ ಇವ್ರ ಜೊತೆ ಬ್ರ್ಯಾಂಡ್ ಜೊತೆ ನೀವು ಕಾಂಪಿಟೇಷನ್ ಮಾಡೋದಿದೆ, ಒಂದು ಐಡಿಯಾ ಮಾಡಿ ಸೇಮ್ ಅವ್ರ ಥರನೇ ಬ್ರ್ಯಾಂಡ್ ಮಾಡಿ, ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡಿ. ಸೊ ಕೋಲ್ಗೇಟ್ ಬದಲು ಏನೋ ಒಂದು ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡಿ. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಇದು ಫ್ರಾಡ್ ಅಂತ ಆಗುತ್ತೆ. ಅದರಿಂದ ನೀವು ಲೀಗಲ್ ಸಮಸ್ಯೆಯಲ್ಲಿ ಬೀಳ್ತೀರಾ. ತುಂಬ ಜನ ಬಿದ್ದಿದ್ದಾರೆ, ಸಮಸ್ಯೆ ಒದ್ದಾಡ್ತಾರೆ. ಇದಕ್ಕೊಂದು ಒಳ್ಳೆ ಉಪಾಯ ಕೊಡ್ತೀನಿ ನೋಡಿ. ಒಂದು ದೊಡ್ಡ ಬ್ರ್ಯಾಂಡ್ ಇದೆ, ಓಕೆ, ಸೊ ಬ್ರ್ಯಾಂಡ್ ನಡೀತಾ ಇದೆ ಆಲ್ರೆಡಿ ಅಂತಂದರೆ, ಸೊ ಅದಕ್ಕೆ ಟ್ಯಾಕಲ್ ಮಾಡೋಕ್ಕೆ ನೀವೇನು ಮಾಡಬೇಕು, ನೀವು ಮುಂಚೆನೇ ಯೋಚನೆ ಮಾಡಿಬಿಟ್ಟು ಯಾವ ಸೆಕ್ಷನಲ್ಲಿ ಹೋಗ್ತಿದ್ರ ಅಲ್ಲಿನ ದೊಡ್ಡ ಬ್ರ್ಯಾಂಡ್ ನೇಮ್ ಏನಿದೆ ಅದರ ಸಿಮಿಲರ್ ನೇಮನ್ನು ತಗೊಳ್ಳಿ ಸ್ನೇಹಿತರೆ. ಡೆಫಿನೆಟ್ಲಿ ಸ್ನೇಹಿತರೆ, ಇದಕ್ಕೆ ಒಂದೆರಡು ಉದಾಹರಣೆಯನ್ನು ಕೊಡ್ತೀನಿ. ಡಿಶ್ ವಾಶ್ ಅಥವಾ ಪಾತ್ರೆ ತೊಳಿ ಸಾಬೂನುಗಳು ಅಥವಾ ಬಟ್ಟೆ ತೊಳಿ ಸಾಬೂನುಗಳು ಸೆಕ್ಷನಲ್ಲಿ ನೀವು ಒಂದು ಸೋಪನ್ನು ರೆಡಿ ಮಾಡ್ತೀರಾ, ಲಾಂಚ್ ಮಾಡ್ತೀನಿ ಅಂತಂದರೆ ನೇಮನ್ನು ನೀವು ಒಂದು ಬ್ರ್ಯಾಂಡ್ ನೇಮನ್ನು ಯಾವ ರೀತಿ ತೊಗೊಬೇಕು. ಸೊ ಇದ್ರ ಆಲ್ರೆಡಿ ವಿಮ್ ಬಾರ್ ಇದೆ, ರಿನ್ ಬಾರ್ ಇದೆ. ಸೊ ನೀವೇನು ಮಾಡಬೇಕು ಅಂತಂದರೆ ವಿನ್ ಬಾರ್, ನೆನಪಿರಲಿ, ವಿನ್ ಬಾರ್, VIN ಅಥವಾ WIN, ವಿನ್ ಬಾರ್ ಅಂತ ತಗೊಳ್ಳೋದು ಸ್ನೇಹಿತರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇವರ ಮಧ್ಯೆ ನಿಮ್ಮ ಇದು ಕೂಡ ಸೇಲ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಕೊಡ್ತೀನಿ, ಕ್ಲೋಸ್ ಅಪ್ ಅಂತ ಇದೆ. ಸೊ ನೀವು ಕ್ಲೋಸ್ ಅಪ್ ಬದಲು ಕ್ಲೋಸ್ ಟು ಇಲ್ಲ ಫ್ರೆಶ್ ಅಪ್, ಓಕೆ, ಫ್ರೆಶ್ ಅಪ್, ಕ್ಲೋಸ್ ಟು, ಸೊ ಈ ಥರ ಯಾವುದಾದ್ರೂ ಒಂದು ನಿಯರ್ ಬೈ ಹೆಸರನ್ನು ರಿಜಿಸ್ಟರ್ ಮಾಡಿಸುವಂಥದ್ದು. ನೆಕ್ಸ್ಟ್ ಇನ್ನೊಂದು ಫೈನಲ್ ಉದಾಹರಣೆ ಕೊಟ್ಬಿಡ್ತೀನಿ. ಲಕ್ಸ್ ಸೋಪ್ ಇದೆ, ಸೊ ನೀವು ಬಂದ್ಬಿಟ್ಟು ಡಿಲಕ್ಸ್ ಸೋಪ್ ಅಂತ ಮಾಡೋದು. ಎಸ್, ಡೆಫಿನೆಟ್ಲಿ ಡಿಲಕ್ಸ್ ಮಾಡೋದ್ರಿಂದ ಯಾವುದೇ ಇದಿಲ್ಲ. ಸೊ ಡಿಲಕ್ಸ್, ನ್ಯೂ ಡಿಲಕ್ಸ್, ಸೊ ಇದು ರಿಲೇಟೆಡ್. ಸೊ ಈ ಥರ ಮಾಡೋದ್ರ ಮೂಲಕ ಕೂಡ ಮಾಡ್ಬೋದು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇದು ಮಾಡಿ, ಯೋಚನೆ ಮಾಡಿ, ಯಾವ ಒಂದು ಬ್ರ್ಯಾಂಡ್ ಇದೆ, ಸೊ ಇದನ್ನು ನಾನು ಯಾವ ರೀತಿ ಮಾಡಿಫೈ ಮಾಡ್ಬೋದು, ನನ್ನ ಇದಕ್ಕೆ ತಕ್ಕಾಗಿ ಯಾವ ರೀತಿ ಮಾಡ್ಬೋದು, ಆಲ್ಮೋಸ್ಟ್ ಸಿಮಿಲರ್ ಆಗಿರಲಿ, ದಯವಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಬೇಡ, ಸಿಮಿಲರ್ ಇರಲಿ. ಸೊ ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಅದನ್ನು ತಗೊಳ್ಳೋರು ಇದನ್ನು ತಗೊಳ್ಳೋ ಚಾನ್ಸಸ್ 50% ಇದೆ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ವಾ? ಸೊ ಎಲ್ಲ ಗೊತ್ತಾಯ್ತು ಅನ್ಕೋತೀನಿ. ದಯವಿಟ್ಟು ಇದನ್ನ ವಿಡಿಯೋನ ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳಿ ನಾನು ಏನೇನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು. ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮುಂದೆ ಬಂದೇ ಬರ್ತೀರಾ ಸ್ನೇಹಿತರೆ. ಕನ್ನಡಿಗರು ಮುಂದೆ ಬರಲೇಬೇಕು ಸ್ನೇಹಿತರೆ. ಸೊ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.